ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ರೂಮಲ್ಲಿ ಆರಾಮ್ ಮಾಡ್ತಾ ಇದ್ದೀನಿ. ಸಖತ್ ಶಕೆ ಇದೆ, ಫ್ಯಾನ್ ಹಾಕ್ಕೊಂಡು ಕೂತಿದ್ದೀನಿ. ನಾನು ಒಬ್ಬಳೇ ಇದ್ದೀನಿ ಸದ್ಯಕ್ಕೀಗ. ಸಾನು ಹೊರಗಡೆ ಆಟಾಡ್ತಾ ಇದ್ದಾಳೆ. ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ. ಬೆಳಗ್ಗೆಯಿಂದ ಬರೀ ಕೆಲಸನೇ ಆಯಿತು ಸ್ನೇಹಿತರೆ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಈಗ ಮಾಡೋಣ ಅಂದ್ಕೊಂಡೇ ಹೋಯಿತು. ನಿನ್ನೆಯಿಂದನೂ ನಾನು ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಕಾಯ್ತಾ ಇದ್ದೀನಿ. ಅಂದರೆ ತುಂಬ ಇದೆ. ಲೈಕ್ ಐಬ್ರೋ ನಾನು ಈಗ ಹೊರಗಡೆನೇ ಮಾಡಿಸೋದು. ಇವತ್ತಿಗೆ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ. ಆಮೇಲೆ ವ್ಯಾಕ್ಸ್ ಮಾಡಬೇಕು, ಅಪ್ಪರ್ ಲಿಪ್ ಮಾಡಬೇಕು, ಸ್ವಲ್ಪ ಫೇಶಿಯಲ್ ಮಾಸ್ಕ್ ಹಚ್ಕೊಳ್ಳೋಣ, ಸ್ವಲ್ಪ ಸ್ಕ್ರಬ್ ಮಾಡೋಣ ಅಂತ ನಿನ್ನೆಯಿಂದನೂ ಕಾಯ್ತಾ ಇದ್ದೀನಿ. ಸ್ವಲ್ಪ ಮೆಹಂದಿ ಹಚ್ಚಬೇಕು. ಈ ಥರ ನನಗೆ ಎಲ್ಲ ಒಟ್ಟಿಗೆ ಮಾಡೋಣ ಅಂದ್ಕೊಂಡು ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಅಟ್ಲೀಸ್ಟ್ ಪಾರ್ಲರಲ್ಲಿ ಮಾಡಿಸೋಣ ಈ ಸರಿ ಅಂತ ಅನ್ನಿಸ್ತು. ಸೊ ನನಗೆ ನಾನೇ ಗಿಫ್ಟ್ ಕೊಡ್ಕೊಳ್ಳೋಣ ಅಂತ. ಅಂದರೆ ನಾನು ಯೂಶ್ವಲಿ ಮನೇಲಿ ಅಲ್ವಾ ಎಲ್ಲನೂ ಮಾಡ್ಕೊಳ್ಳೋದು. ಆದರೆ ಇವತ್ತು ನಾನು ಪಾರ್ಲರಲ್ಲಿ ಮಾಡಿಸೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅಲ್ಲೂ ಚಾನ್ಸ್ ಸಿಗಲಿಲ್ಲ ಮಾಡಿಸೋದಕ್ಕೆ. ನಾನು ಯಾಕೆ ಮಾಡಿಸ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದಲ್ವಾ. ಆ್ಯಕ್ಚುಲಿ ರಾಜೇಶ್ ಸ್ಪೆಷಲ್ ಡೇ ಆಯಿತು. ಈಗ ನನ್ನ ಸ್ಪೆಷಲ್ ಡೇ ಬರ್ತಾ ಇದೆ. ಸೊ ನನ್ನ ಸ್ಪೆಷಲ್ ಡೇಗೆ ನನಗೆ ಅದು ಖುಷಿ ಕೊಡುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದು. ಅದಕ್ಕೆ ಮಾಡ್ಕೊಳ್ಳೋಣ ಅಂದರೆ ಆಗಲಿಲ್ಲ. ಅವರು ಇಲ್ಲ ಮೇಡಮ್ ಅಪಾಯಿಂಟ್ಮೆಂಟ್ಸ್ ಇದೆ, ಸ್ವಲ್ಪ ಹೊತ್ತು ಕಾಯಿರಿ ಅಂದರು. ಸ್ವಲ್ಪ ಹೊತ್ತಂದರೆ ಏನೋ 1 hour ಮಿನಿಮಮ್. ಅದಾದಮೇಲೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ರಾಜೇಶ್ ಬೇರೆ ಇರಲಿಲ್ವಲ್ಲ, ಮನೆಗೆ ಬಂದುಬಿಟ್ಟೆ. ಇವಾಗ ಅವರು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಹೋಗೋಣ ಅಂತ ಕಾಯ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನಮ್ಮ ದಿನ ಅಂತ ನೋಡೋಣ. ರಾಜೇಶ್ ಬಂದರು. ಆದರೆ ಬಂದ ಮೇಲೆ ಬಾಗ್ಲ ಹತ್ರನೇ ನಿಂತ್ಕೊಂಡು ಮೊಬೈಲಲ್ಲಿ ಕ್ರಿಕೆಟ್ ನೋಡ್ತಾ ಇದ್ರು. ನಾನು ಏನ್ರಿ ಬರ್ತಾನೆ ಇಲ್ಲ ಅಂದರೆ ಕಿವಿಗೆ ಹಾಕೊಂಡ್ಬಿಟ್ಟಿದ್ದಾರೆ, ಕೇಳಿಸ್ತಾನೆ ಇಲ್ಲ. ಅದಕ್ಕೆ ಸಾನು ಬಂದು ಮೊಬೈಲ್ ಇಸ್ಕೊಂಡ್ಲು. ಅವ್ರು ನೋಡಿದ್ರೆ ಕ್ರಿಕೆಟ್ ನೋಡ್ತಾ ಇದ್ದಾರಂತೆ, ಶುರುವಾಗಿದೆ ಅಂತ ಹೇಳಿಬಿಟ್ಟು. ಫೀಲಿಂಗ್ ಫ್ರೆಶ್ ಸ್ನೇಹಿತರೆ. ಹೋಗಿ ಬಂದೆ. ಅಲ್ಲಿ ಮಾಡೋಣ ಅಂದ್ಕೊಂಡೆ, ಆದರೆ ಅಲ್ಲಿ ಬೇರೆಯವರು ಕೂಡ ಇದ್ದರು. ಅವರ ಪ್ರೈವೇಸಿ ಯಾಕೆ ಹಾಳು ಮಾಡಬೇಕು ಅಂತ ಮಾಡಲಿಲ್ಲ. ನಾನು ನಾರ್ಮಲ್ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ಅಷ್ಟೇ. ಸಲೂನ್ಗಂತ ಏನೂ ಹೋಗಿರಲಿಲ್ಲ. ವ್ಯಾಕ್ಸಿಂಗ್ ಮಾಡಿಸ್ಬೇಕಿತ್ತು, ವ್ಯಾಕ್ಸಿಂಗ್ ಮಾಡಿಸ್ದೆ. ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಎಷ್ಟು ವರ್ಷ ಆಗಿತ್ತು ಗೊತ್ತಾ ಸ್ನೇಹಿತರೆ ನಾನು ಮಾಡಿಸಿ. ನಾನು ನೆನಪೇ ಇಲ್ಲ ಬಿಡಿ. ನಾನು ಈ ಏರಿಯಾದಲ್ಲಂತೂ ಮಾಡಿಸೇ ಇರಲಿಲ್ಲ ನಾನು. ಇದೆ ಫಸ್ಟ್ ಟೈಮು. ಆ್ಯಂಡ್ ಫೇಶಿಯಲ್ ಕೂಡ ಮಾಡಿಸ್ದೆ. ಒಂಥರ ಫ್ರೆಶ್ ಆ್ಯಂಡ್ ಸಾಫ್ಟ್ ಫೀಲ್ ಆಗ್ತಾಯಿದೆ. ಯಾಕೆ ಅಂದರೆ ಸ್ವಲ್ಪ ಗ್ಲೋ ಬರಲಿ. ಆ್ಯಂಡ್ ಅವರು ಮಸಾಜ್ ಮಾಡ್ತಾರಲ್ವ, ಅವಾಗ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ನಾವು ಮಾಡ್ಕೊಳ್ಬೋದು. ನಾನು ಮನೇಲೇ ಮಾಡ್ಕೊಳ್ಳೋದು. ಈ ಸರಿ ಕೂಡ ಮಾಡ್ಕೊಳ್ಬೇಕು ಅಂತಲೇ ಇದ್ದೆ. ಲಾಂಗ್ ಬ್ಯಾಕ್ ಯಾವುದು ಮದುವೆಗೆ ಅನಿಸುತ್ತೆ ನಾನು ಮಾಡಿಸಿದ್ದು. ಅದಾದಮೇಲೆ ನಾನು ಇವತ್ತೇ ಮಾಡಿಸಿರೋದು. ನಾರ್ಮಲ್ ಬೇಸಿಕ್ ಏನು ಫ್ರೂಟ್ ಫೇಶಿಯಲ್ ಅಂತ ಬರುತ್ತೋ ಬೇಸಿಕ್ಕು ಅಷ್ಟೇ. ಅದರಲ್ಲೂ ತುಂಬ ವೇರಿಯನ್ಸ್ ಇದೆ. ನನಗೆ ಬೇಸಿಕ್ ಸಾಕು, ನಂಗೆ ಮಸಾಜ್ ಬೇಕು. ಯಾವುದೇ ತೊಗೊಂಡ್ರೂ ಮಸಾಜ್ ಅಂತೂ ಒಂದೇ ಅಲ್ವಾ. ಸೊ ಮಸಾಜ್ ಮಾಡಬೇಕಾದ್ರೆ ಚೆನ್ನಾಗಿ ಫೀಲ್ ಆಗುತ್ತಲ್ಲ ಅಂದ್ಬಿಟ್ಟು ಮಾಡಿಸ್ದೆ ಅಷ್ಟೇ. ಆಯಿತು, ಟೈಮ್ ಆಗಿದೆ, 6 ಗಂಟೆ ಆಗ್ತಾಯಿದೆ. ಈಗ ನಾನು ಹಾಲು ಬಿಸಿ ಮಾಡಬೇಕು. ಓಕೆ, ಬನ್ನಿ ಹೋಗೋಣ ಕಿಚನ್ಗೆ. ಓಕೆ ಸ್ನೇಹಿತರೆ, ದೀಪ ಹಚ್ಚಿ ಬಂದೆ. ಈಗ ಹಾಲು ಬಿಸಿ ಮಾಡೋಣ. ಈಗ ರಾತ್ರಿ ಅಡುಗೆಗೆ ರೆಡಿ ಮಾಡೋಣ. ರಾತ್ರಿಗೆ ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಹಾಗೆ ರೊಟ್ಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ಕೂಡ ಸುಲಿದಿಟ್ಟಿದ್ದೆ. ಇವಾಗಲೂ ಕೊಡ್ಬೋದು, ತೊಂದರೆ ಇಲ್ಲ. ಸೊ ಪುರಿ ಇದೆ, ಪುರಿ ಮಂಡಕ್ಕಿ. ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಆಗುತ್ತೆ. ಇನ್ನು ಸ್ನೇಹಿತರೆ, ಇವತ್ತು ಬೆಳಿಗ್ಗೆ ನಾನು ಮಿಲೆಟ್ಸ್ ಟ್ರೈ ಮಾಡಿದ್ದೆ. ಮಿಲೆಟ್ಸ್ ನಾನು ಯೂಶ್ವಲಿ ಮಾಡೋದು ಕಿಚಡಿ ನನಗೆ ಇಷ್ಟ ಆಗುತ್ತೆ. ಅದು ಅಷ್ಟೊಂದು ಡಿಫ್ರೆನ್ಸ್ ಅಂತ ಏನೂ ಅನಿಸೋದಿಲ್ಲ. ಅದು ಬಿಟ್ಟರೆ ಮಿಲೆಟ್ಸ್ ದೋಸೆ ಮಾಡಿದ್ದೆ, ಮಿಲೆಟ್ಸ್ ಇಡ್ಲಿ ಮಾಡಿದ್ದೆ. ಕಲರಲ್ಲಿ ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ಚೂರೆಲ್ಲೋ ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ. ಅದು ಬಿಟ್ಟರೆ ನೀವು ಈ ಥರ ಅನ್ನ ಮಾಡಿಕೊಂಡು ಅಥವಾ ನಾನಿವತ್ತು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡಿದಾಗ ಅಥವಾ ನೀವು ಜಸ್ಟ್ ಲೈಕ್ ರೈಸ್ ಥರ ಕುಕ್ ಮಾಡಿ ತಿಂದಾಗ ತುಂಬಾ ಡಿಫ್ರೆನ್ಸು ಅನಿಸುತ್ತೆ. ನಮಗೆ ಅಷ್ಟು ಅಭ್ಯಾಸ ಇಲ್ಲ ಅಲ್ವಾ, ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಒನ್ಸ್ ಇನ್ ಅ ವೈಲ್ ಗುಡ್ ಫಾರ್ ಹೆಲ್ತ್.
ಅಟ್ಲೀಸ್ಟ್ ನಾನು ವಾರಕ್ಕೆ ಒಂದು ಸಾರಿ ಆದರೂ ಮಾಡಲೇಬೇಕು ಅಂದ್ಬಿಟ್ಟು ಒಂದು ಸಾರಿ ಕಿಚಡಿ, ಒಂದು ಸಾರಿ ದೋಸೆ, ಒಂದು ಸಾರಿ ಇಡ್ಲಿ, ಒಂದು ಸಾರಿ ಈ ಥರ ಉಪ್ಮಾ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಮಸಾಲೆ ಬಾತ್ ಪುಲಾವ್ ಮಾಡ್ತೀವಲ್ವ ಅದ್ರಲ್ಲಿ ಕೂಡ ಯೂಸ್ ಮಾಡ್ಬೋದು. ಏನಪ್ಪ ಅಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ನೆನೆಸಿ ಇಟ್ಟಿದ್ದೆ, ಒಂದು 3 ಅವರ್ ನೆನೆಸಿದ್ದೆ, ಆದಮೇಲೆ ಮಾಡಿದ್ದೆ. ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ಇನ್ಸ್ಟೆಂಟಾಗಿ ಮಾಡಿದಾಗ ಅದರಲ್ಲಿರೋ ಅಂಥ ನಮಗೇನು ನ್ಯೂಟ್ರಿಯೆಂಟ್ಸ್ ಇರುತ್ತೋ ಅದು ಬಿಡೋದಿಲ್ಲ, ಅದು ಹೊರಗಡೆ ಬರಬೇಕು, ಅದಕ್ಕೆ ನಾವು ನೆನೆಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೆನೆಸ್ಬಿಟ್ಟು ಇವತ್ತು ಮಾಡಿದ್ದೆ ಆ ರೆಸಿಪಿನ ನೋಡಿ. ಮಿಲೆಟ್ಸ್ನ ಉಪ್ಪಿಟ್ಟು ಮಾಡೋದು ಸೇಮ್ ನಾವು ರವೆ ಉಪ್ಪಿಟ್ಟು ಮಾಡೋ ಥರನೇ ಸೇಮ್ ಮೆಥಡು. ರವೆ ಬದಲು ಮಿಲೆಟ್ಸ್ ಹಾಕಬೇಕು. ಆ್ಯಂಡ್ ನಾವು ಮಿಲೆಟ್ಸ್ನ ಹುರ್ಕೊಂಡಿರ್ತೀವಿ, ಬಟ್ ಮಿಲೆಟ್ಸ್ನ ನೆನೆಸಿರಬೇಕು. ಸೊ ಈಗ ಎಣ್ಣೆ ತೊಗೊಂಡಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ತರಕಾರಿಗಳು ಬಟಾಣಿ, ಬೀನ್ಸು, ಕ್ಯಾರೆಟು, ನಾನು ಇದು 3 ಹಾಕಿರೋದು, ಆ್ಯಂಡ್ ಅದ್ರ ಜೊತೆ ಈರುಳ್ಳಿ. ಇಷ್ಟೆಲ್ಲ ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲೇ ಸ್ವಲ್ಪ ಬೆಂದಂಗೆ ಆಗಬೇಕು. ನಾವು ನೀರು ಹಾಕಿ ಬೇಯಿಸೋ ನೆಸಸರಿ ಇರೋದಿಲ್ಲ. ನೀರು ಹಾಕಿದ್ರೆ ಅದು ಕ್ರಂಚ್ ಹೋಗಿ ಬೇರೆಯೇ ಟೇಸ್ಟ್ ಬರುತ್ತೆ. ಆದಷ್ಟು ಫ್ರೈ ಮಾಡ್ಕೊಂಡ್ರೇ ಒಳ್ಳೆಯದು. ಬೆಂದ ಮೇಲೆ ಸ್ನೇಹಿತರೆ ನಾನು ಟೊಮ್ಯಾಟೊ ಸೇರಿಸಿದ್ದೀನಿ. ಟೊಮ್ಯಾಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕಲ್ವಾ, ಅದರ ನೀರಿನ ಜೊತೆ ತರಕಾರಿ ಕೂಡ ಸ್ವಲ್ಪ ಬೆಂದ್ಕೊಳ್ಳೋಂಗಾಗತ್ತೆ. ಸೊ ಹಾಫ್ ಕುಕ್ ಆದ ತಕ್ಷಣ ನಾವು ಟೊಮ್ಯಾಟೊ ಸೇರಿಸ್ಬೋದು. ಟೊಮೆಟೊ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕಬೇಕು, ಇಲ್ಲಾಂದರೆ ಉಪ್ಪು ಸೇರಿಸ್ಬೇಕು. ನಾನು ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಈಗಲೇ ಸೇರಿಸ್ಬಿಟ್ಟು ನಾನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ಬಿಡಿ, ಆಗ ಅದರಲ್ಲಿ ನೀರು ಬಿಟ್ಟು ಅದೇ ಬೇಗ ಸಾಫ್ಟ್ ಆಗುತ್ತೆ, ಬೆಂದ್ಕೊಳ್ಳುತ್ತೆ. ತರಕಾರಿ ಬೆಂದಿದೆ ಅಂತ ನಿಮಗೆ ಗೊತ್ತಾದ ಮೇಲೆ, ಆ್ಯಂಡ್ ಟೊಮೆಟೊ ಕೂಡ ಸಾಫ್ಟ್ ಆಗಿರಬೇಕು. ಅದಾದಮೇಲೆ ಉಪ್ಪಂತೂ ಮೊದಲೇ ಹಾಕಿದ್ದೀವಿ. ಸೊ ಈಗ ನಾವು ನೀರು ಹಾಕಿಬಿಟ್ಟು ಅದು ಕುದಿ ಬರೋ ತನಕ ಕಾಯೋಣ. ನೀರು ನಾವು ಅನ್ನಕ್ಕೆ ಹೇಗೆ ಹಾಕ್ತೀವಿ ನೋಡಿ, 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಅಂದ್ಬಿಟ್ಟು ಅದೇ ರೀತಿಯಲ್ಲಿ ಇವತ್ತು ಹಾಕಿದ್ದೀನಿ. ನೀರು ಕುದಿ ಬಂದಿದೆ ನೋಡಿ, ಬೇಕಿದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಸರಿ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಆ್ಯಂಡ್ ಅದಾದಮೇಲೆ ನಾನೀಗ ಮಿಲೆಟ್ ಸೇರಿಸ್ತಾ ಇದ್ದೀನಿ. ಇದು ಯಾವ ಮಿಲೆಟ್ ಅಂತ ನೀವು ಕೇಳ್ಬೋದು. 4 ಥರದ್ದು ಮಿಲೆಟ್ ಇದೆ. ಅದರಲ್ಲಿ ನಿಮಗೆ ಯಾವುದು ಬೇಕೋ, ಯಾವುದು ಚೆನ್ನಾಗಿದೆ, ನನಗೆ ಟೇಸ್ಟ್ ಅನ್ನಿಸ್ತಾ ಇದೆ ಅನಿಸುತ್ತೋ ನೀವು ಅದನ್ನು ಯೂಸ್ ಮಾಡ್ಬೋದು. ಒಂದೊಂದು ಮಿಲೆಟ್ದು ಒಂದೊಂದು ಬೆನಿಫಿಟ್ ಇರುತ್ತೆ. ಬಟ್ ನಾನು ಎಲ್ಲನೂ ಒಂದು ತಂದು ಇಟ್ಕೊಂಡಿದ್ದೀನಿ, ಎಲ್ಲನೂ ಅವಾಗವಾಗ ಮಾಡ್ತಾಯಿರ್ತೀನಿ. ಅನ್ನ ಹೇಗೆ ಬೇಯಿಸ್ತೀವಿ ನೋಡಿ, ಅದೇ ರೀತಿಯಲ್ಲಿ ಮಿಲೆಟ್ನ ಕೂಡ ಬೇಯಿಸ್ಕೊಳ್ಬೇಕು. ಉಪ್ಪಿಟ್ಟಾದರೆ ನಾವು ನೀರು ಸ್ವಲ್ಪ ಕಡಿಮೆ ಆದಮೇಲೆ ತಟ್ಟೆ ಮುಚ್ತೀವಿ, ಆದರೆ ಇದರಲ್ಲಿ ಹಾಗಲ್ಲ. ನೀರು ಇರಬೇಕಾದ್ರೇ ತಟ್ಟೆ ಮುಚ್ಚಿಬಿಟ್ಟು ಅನ್ನದ ಥರನೇ ಆಮೇಲೆ ಸ್ವಲ್ಪ ಕಡಿಮೆ ಆದಮೇಲೆ ನೀರು ಸಣ್ಣ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು. ಇದು ಟೇಸ್ಟ್ ಹೇಗಿರುತ್ತೆ ಅಂದರೆ ಸ್ವಲ್ಪ ಕಾಳು ಅಂತ ಅನಿಸುತ್ತೆ ನೆನೆಸಿದ್ರು ಕೂಡ, ಬಟ್ ಒನ್ಸ್ ಇನ್ ಅ ವೈಲ್ ಚೆನ್ನಾಗಿರುತ್ತೆ. ಒಂಥರ ಟೇಸ್ಟ್ ಡಿಫ್ರೆಂಟ್ ಇದು. ಇಷ್ಟೊತ್ತು ರೆಡಿ ಮಾಡಿಕೊಂಡೆ ಮಂಡಕ್ಕಿಗೆ ಒಗ್ಗರಣೆ ಕೊಡೋದಕ್ಕೆ, ಹಾಗೆ ಕೋಸು ಪಲ್ಯ ಮಾಡೋದಕ್ಕೆ. ಈಗ 2 ಕಡೆನೂ ಜೊತೆಗೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಕಡೆ ಕಟ್ ಮಾಡಿ ಬಿಸಿನೀರಲ್ಲಿ ಒಂದು ಕುದಿ ಬರ್ಸೋಣ ಅಂತ ಹೇಳಿಬಿಟ್ಟು ಉಪ್ಪು ಹಾಕಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ ಎಣ್ಣೆ, ಸಾಸಿವೆ, ಕಡಲೆಬೀಜ. ಸಂಜೆ ಹೊತ್ತು ಸ್ನೇಹಿತರೆ ಸಾನು ಬ್ಯಾಡ್ಮಿಂಟನ್ಗೆ ಹೋಗೋ ಟೈಮ್ಗೆ ನಾನು ನನ್ನ ಕೆಲಸಗಳನ್ನ ಆಲ್ಮೋಸ್ಟ್ ಇಟ್ಕೊಂಡಿರ್ತೀನಿ. ರಾತ್ರಿ ಕೆಲಸಗಳು ಅಂದರೆ ಅದು ಹಾಲು ಬಿಸಿ ಮಾಡೋದ್ರಿಂದ ಶುರು ಆಗುತ್ತೆ. ಅದ್ರ ಜೊತೆ ಏನಾದರೂ ಎಕ್ಸ್ಟ್ರಾ ಮಾಡಬೇಕು ಅನ್ನೋ ಹಾಗಿದ್ರೆ ಕಟ್ಟಿಂಗು, ಚಾಪಿಂಗು, ರಾತ್ರಿಗೆ ಅಡುಗೆಗೆಲ್ಲ ಏನು ಬೇಕೋ ಆವಾಗ ಶುರು ಮಾಡ್ತೀನಿ. ಸೊ ಸಾನುಗೆ ಹಾಲು ಕೊಟ್ಟಂಗಾಗುತ್ತೆ, ಸ್ನ್ಯಾಕ್ಸ್ ಕೊಟ್ಟಂಗಾಗುತ್ತೆ. ಅದೇ ಟೈಮ್ಗೆ ನಾನು ಕಿಚನಲ್ಲಿದ್ದು ನನ್ನ ರಾತ್ರಿ ಕೆಲಸ ಕೂಡ ಮುಗಿಸ್ಕೊಳ್ತೀನಿ. ಒಟ್ಟಿಗೆ 2 ಕೆಲಸ ಮಾಡೋ ಥರ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಬರೀ ಒಂದು ಕೆಲಸಕ್ಕೆ ಅಂದರೆ ಸುಮ್ಮನೆ ಅದೇ ಟೈಮ್ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಸ್ಪೆಂಡ್ ಮಾಡಬೇಕಾಗತ್ತೆ, ಎನರ್ಜಿನೂ ಸೇಮ್ ಇರುತ್ತೆ. ಆದರೆ ನಾವು ಬರೀ ಒಂದು ಕೆಲಸ ಮಾಡ್ಕೊಳ್ತೀವಿ. ಅದ್ರ ಬದಲು ನಾವು ಜೊತೆಗೆ 2 ಅಥವಾ 3 ಕೆಲಸನೂ ಮಾಡೋ ಹಾಗಿದ್ರೆ ಮಾಡ್ಕೊಳ್ಬೋದು. ಸೊ ಸೇಮ್ ಟೈಮಲ್ಲಿ ಸೇಮ್ ಎನರ್ಜಿ ಸ್ಪೆಂಡ್ ಮಾಡಿಬಿಟ್ಟು ನಾವು 2-3 ಕೆಲಸ ಮಾಡ್ಕೊಳಂಗಾಗುತ್ತೆ. ಸೊ ಈಗ ನಾನು ಅದೇ ಮಾಡ್ತಾ ಇರೋದು, 2 ಕೆಲಸ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ರೊಟ್ಟಿ ಹಾಕಬೇಕು. ರೊಟ್ಟಿ ನಾನು ಆಫ್ಟರ್ 8 ಮಾಡ್ತೀನಿ. ಇಲ್ಲಿ ನಾನು ಕೋಸು ಪಲ್ಯ ಹೇಗೆ ಮಾಡ್ತಾಯಿದ್ದೀನಿ ಅಂದರೆ, ಮೊದಲು ಸ್ವಲ್ಪ ನೀರನ್ನ ಬಿಸಿ ಮಾಡಿಬಿಟ್ಟು ಅದ್ರಲ್ಲಿ ಕೋಸು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡೆ ಅಂದರೆ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿ ತೆಗೆದುಬಿಟ್ಟೆ, ನಾನು ಮುಚ್ಚಿಟ್ಟಿದ್ದೀನಿ. ಸೊ ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಶುರು ಮಾಡಿಕೊಂಡೆ. ಸೊ ಒಗ್ಗರಣೆಗೆ ನಾನು ಎಣ್ಣೆ, ಈರುಳ್ಳಿ ಹಾಕಲಿಲ್ಲ, ಕಡಲೆಬೇಳೆ ಹಾಕಿದೆ, ಮೆಣಸಿನ್ಕಾಯಿ ಹಾಕಿದೆ, ಕರಿಬೇವು, ಆಮೇಲೆ ಟೊಮ್ಯಾಟೊ ಹಾಕಿದೆ. ಈಗ ನಾನು ಏನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನೋ ಅದನ್ನು ಇದಕ್ಕೆ ಸೇರಿಸ್ತೀನಿ. ಅಂದರೆ ನೀರು ಸೇರಿಸೋದಿಲ್ಲ, ಜಸ್ಟ್ ಕೋಸು ಮಾತ್ರನೇ. ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸೇರಿಸ್ಬಿಟ್ಟು ನಾನೀಗ ಪ್ಲೇಟ್ ಮುಚ್ಚಿ ಸಣ್ಣ ಉರಿಯಲ್ಲಿ ಬಿಡ್ತೀನಿ. ವಿತಿನ್ 5-10 ಮಿನಿಟ್ಸ್ ಇದು ಕುಕ್ ಆಗುತ್ತೆ. ನಾನು ನೀರು ಹಾಕಿ ಬೇಯಿಸೋದಿಲ್ಲ, ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಮಂಡಕ್ಕಿ ಕೂಡ ರೆಡಿ ಆಯಿತು. ಸ್ನ್ಯಾಕ್ ಅಡುಗೆ
ಅರ್ಧ ಆಯಿತು. ರೊಟ್ಟಿ ಹಾಕಬೇಕು, ರೊಟ್ಟಿ ಆಮೇಲೆ ಬಂದು ಹಾಕೋಣ. ಸಾನು ಹೊರಟ್ಲು ಬ್ಯಾಡ್ಮಿಂಟನ್ಗೆ. ಈಗ ನಾನು ಇದನ್ನು ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ನಿಮಗೆ ನಾನು ಒಂದು ತೋರಿಸೋದನ್ನು ಬರ್ತಿದ್ದೆ ನೋಡಿ. Isn't it beautiful? ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಾವು ದುಬೈ ಫ್ರೇಮ್ಗೆ ಹೋದಾಗ ಅಲ್ಲಿ ಒಳಗಡೆ ಎಂಟ್ರಿ ಆದಮೇಲೆ ಫೋಟೋ ತೊಗೊಳ್ತಾರೆ, 2 ಪೋಸ್ ಕೊಡಿ ಅಂತಾರೆ. ಅಲ್ಲಿ ನಮಗೇನು ಹೇಳೋದೇ ಇಲ್ಲ ಯಾಕೆ ಏನು ಅಂದ್ಬಿಟ್ಟು. ಸೊ ಫೋಟೋ ತೊಗೊಂಡು ಆದಮೇಲೆ ಹೊರಗಡೆ ಬರಬೇಕಾದ್ರೆ ಎಕ್ಸಿಟ್ ಟೈಮಲ್ಲಿ ನಮಗೆ ಈ ಥರ ಎಲ್ಲ ಕೊಡ್ತಾರೆ ಅಂದರೆ ಬೇಕಾ ಅಂತ ಕೇಳ್ತಾರೆ. ಇದು 2ಕ್ಕೆ ಎಷ್ಟಿರ್ಬೋದು ನೀವು ಗೆಸ್ ಮಾಡಿ. ಇದು ದುಬೈ ಫ್ರೇಮ್ನ ಒಂದು ಫೋಟೋ. ಗೋಲ್ಡ್ ಕಲರ್ ಫ್ರೇಮ್ ಅಲ್ವಾ ಅದು ದುಬೈ ಫ್ರೇಮ್ ಅಂದರೆ. ಸೊ ಅದೇ ಥೀಮಲ್ಲಿ ಇದಕ್ಕೂ ಕೂಡ ಗೋಲ್ಡ್ ಫ್ರೇಮ್ ಹಾಕಿದ್ದಾರೆ. ಇದು ಲೆದರ್ದು, ನಾಟ್ ಲೆದರ್, ರೆಕ್ಸಿನ್ ಇರ್ಬೋದು. ಸೊ ಇಲ್ಲಿ ಮೆಷರ್ಮೆಂಟ್ ಎಷ್ಟಿದೆ, ಅದು ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅಂತ ಎಲ್ಲನೂ ಕೂಡ ಬರೆದಿದ್ದಾರೆ. ಸೊ ನಮ್ಮ ಫೋಟೋ ಇದು 2ಕ್ಕೆ 3,500 ಅಂದರೆ ಮೋರ್ ದ್ಯಾನ್ 3,500 ಆಗುತ್ತೆ. ಸೊ ಇದು 2ಕ್ಕೆ. ನಮಗೆ ಇದು ಬೇಡ, ಬರೀ ಇದೊಂದು ಕೊಡಿ ಅಂದರೆ ನೀವು ಇದೊಂದು ತೊಗೊಂಡ್ರೂ ಅಷ್ಟೇ ಇದ್ರ ಜೊತೆ ನಾವು ಇದನ್ನು ಫ್ರೀ ಕೊಡ್ತಾ ಇರೋದು ಅಂತ ಹೇಳ್ತಾರೆ ಹೊರತು ಇದು2ರಲ್ಲಿ ಒಂದಂತೂ ಕೊಡೋದೇ ಇಲ್ಲ. ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ದಿಸ್ ಈಸ್ ರಿಮೂವೇಬಲ್ ಆ್ಯಕ್ಚುಲಿ. ಇಲ್ಲಿ ಈ ಫೋಟೋನ ತೆಗೆದು ಡಂಪ್ ಮಾಡಿಬಿಟ್ಟು ಬೇರೆಯವ್ರ ಫೋಟೋ ಹಾಕ್ಬಿಟ್ಟು ನಾವು ಬೇಡ ಅಂದರೆ ಈ ಥರ ಕೊಡ್ತಾರೆ. ಎಷ್ಟು ಜನ ಹೋಗಿರ್ತೀವೋ ಅಷ್ಟು ಜನದ್ದೆಲ್ಲನೂ ಕೂಡ ಫೋಟೋ ತೆಗಿತಾರೆ ಅವರು. ಸೊ ಎಲ್ಲರಿಗೂ ಈ ಥರ ಆಫರ್ ಮಾಡ್ತಾರೆ. ಇಷ್ಟ ಬಂದವ್ರು ತೊಗೊಳ್ತಾರೆ, ಇಲ್ಲ ಅಂದರೆ ಫೋಟೋ 2ರದ್ದು ಇದು ಅಷ್ಟೇ, ಹಿಂದೆನೂ ರಿಮೂವೇಬಲ್ ಇದೆ. ಸೊ ಇದನ್ನು ಈಸಿಯಾಗಿ ತೆಗೆದುಬಿಟ್ಟು ಡಂಪ್ ಮಾಡಿ ಬೇರೆಯವ್ರದ್ದು ಹಾಕ್ತಾರೆ. ಸೊ ಇದೊಂದು ನಾವು ಅಲ್ಲಿನ ಮೆಮರಿಗೆ ಅಂದ್ಬಿಟ್ಟು ತೊಗೊಂಡ್ವಿ. ಆ್ಯಂಡ್ ಇದೇ ಥರ ಬುರ್ಜ್ ಖಲೀಫಾಗೆ ಹೋದಾಗ ಕೂಡ ಫೋಟೋಗಳು ತೆಗೆದ್ರು. ಬಟ್ ಅಲ್ಲಿ ಈ ಥರ ನಮಗೆ ಅಟ್ರಾಕ್ಟಿವ್ ಥರ ಇರಲಿಲ್ಲ. ಜಸ್ಟ್ ಈ ಥರ ಒಂದು ಫೋಟೋ ಫ್ರೇಮ್ ಇತ್ತು. ಅಷ್ಟಕ್ಕೇ ಅವರು ಎಷ್ಟು 100 ದಿರಮ 125 ದಿರಮ್ ಏನೋ ಹೇಳಿದರು. ಸೊ ಇದು ನಮಗೆ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಈ ಥರ ಇತ್ತಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ತೊಗೊಂಡಿಲ್ಲ. ಬಟ್ ನಮಗೆ ಇದನ್ನು ನೋಡ್ಬಿಟ್ಟು ತುಂಬ ಇಷ್ಟ ಆಯಿತು. ಸೊ ರಾಜೇಶ್ ಇರಲಿ ಅಲ್ಲಿ ಇದೊಂದು ಮೆಮೊರಿಗೆ ಅಂದ್ಬಿಟ್ಟು ಇದು2ನ್ನ ತೊಗೊಂಡ್ವಿ. ಸೊ ಇದು ನಾನು ತೋರಿಸಿರ್ಲಿಲ್ವಲ್ಲ, ನೆನಪು ಬಂತು ತೋರ್ಸೋಣ ಅಂತ ಹೇಳಿ. ಊಟ ಆಯಿತು ಸ್ನೇಹಿತರೆ, 9 ಗಂಟೆ ಈಗ. ಇವತ್ತು ಸ್ವಲ್ಪ ಬೇಗನೆ ಊಟ ಆಗಿದೆ. ಆ್ಯಂಡ್ ಕ್ಲೀನಿಂಗ್ ಕೂಡ ಮುಗೀತು. ಕಿಚನ್ ಕ್ಯಾಬಿನೆಟ್, ರೊಟ್ಟಿ ಮಾಡಿರೋದಲ್ವ, ಹಸಿದೆಲ್ಲನೂ ಎಗರಿರುತ್ತೆ ಆ ಕಡೆ ಈ ಕಡೆ ಎಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಎತ್ತಿಟ್ಟೆ. ಇವತ್ತು ಡಿಶ್ ವಾಷರ್ಗೆ ಏನು ಹಾಕೋಷ್ಟು ಪಾತ್ರೆ ಇರಲಿಲ್ಲ. ಅದಕ್ಕೇನು ಮಾಡಿದೆ, ಸಣ್ಣದೆಲ್ಲ ಇಟ್ಬಿಟ್ಟು, ಅಂದರೆ ತಟ್ಟೆ, ಗ್ಲಾಸು ಅದನ್ನೆಲ್ಲ ಏನು ತೊಳೆಯೋದಿಲ್ಲ. ದೊಡ್ಡ ಪಾತ್ರೆಗಳು ಲೈಕ್ ದೊಡ್ಡ ಬಾಣಲಿ, ಆ್ಯಂಡ್ ಇವತ್ತು ಸ್ಟೀಲ್ ಬಾಣಲಿ ಮಾಡಿದ್ನಲ್ಲ ಅದೆಲ್ಲನೂ ಕೂಡ ರಾಜೇಶ್ಗೆ ಒಂದು ಬಟ್ಲಲ್ಲಿ ತೆಗೆದಿಟ್ಬಿಟ್ಟು ವಾಶ್ ಮಾಡಿ ಬಂದಿದ್ದೀನಿ. ನಾನು ಯೂಶ್ವಲಿ ಊಟ ಆದ ತಕ್ಷಣವೇ ಸ್ವಲ್ಪ ವಾಕ್ ಮಾಡ್ತೀನಿ. ಜಾಸ್ತಿ ಹೊತ್ತಿಲ್ಲ, ಒಂದು 10 ನಿಮಿಷ. ಸೊ ಸಾನು ಸ್ಕಿನ್ ಕೇರ್ ಕೇಳ್ತಿದ್ರಿ, ತೋರಿಸ್ತೀನಿ ಇವತ್ತು ಅವಳಿಗೆ ಏನೇನು ಅಪ್ಲೈ ಮಾಡ್ತಾಳೆ ಅಂಥೇಳಿ. ಇದ್ರೆ ಈಗ ಮಲ್ಕೊಳ್ಳೋ ಟೈಮ್, ಬೆಡ್ಡಿಗೆ ಬಂದಿದ್ದೀವಿ. ಬ್ರಷ್ ಆಯಿತು ಇಬ್ಬರದೂ. ಸಾನು ಸ್ಕಿನ್ ಕೇರ್ ಮಾಡ್ಕೊಳ್ತಿದ್ದಲ್ಲಿ, ನಾನೀಗ ಶುರು ಮಾಡಬೇಕು. ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅವಳಿಗೆ ಅಂತ ಕೇಳ್ತಿದ್ರಲ್ಲ. ಸೊ ನೋಡಿ, ಇದೇ ಫೇಸ್ ಕ್ರೀಮ್ ಅವ್ರಿಗೆ ಯೂಸ್ ಮಾಡ್ತಿರೋದು. ಅಂದರೆ ಇದು ಬಿಟ್ಟರೆ ನಮಗೆ ಬೇರೆ ಬೇರೆ ಬ್ರ್ಯಾಂಡ್ಗಳದ್ದು ಇದೆ. ಲೈಕ್ ಚೀಕು ಇದೆ, ಹಿಮಾಲಯ ಇದೆ. ಅದೆಲ್ಲನೂ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇದು ಸೂಟ್ ಆಗಿದೆ, ಇದರಿಂದೇನೂ ತೊಂದರೆ ಆಗ್ತಾಯಿಲ್ಲ. ಸ್ಕಿನ್ ಸಾಫ್ಟ್ ಇದೆ, ಡ್ರೈ ಆಗ್ತಾಯಿಲ್ಲ. ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಅವ್ರಿಗೆ ಬೇಬಿ ಕ್ರೀಮು ಬೇಬಿ ಇದ್ದಾಗಲೇ ಶುರು ಮಾಡಿದ್ದು. ಬಟ್ ಈಗಲೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯೆ ಬಿಟ್ಬಿಟ್ಟಿದ್ದೆ, ಅಯ್ಯೋ ಏನು ಬೇಡ ಬಿಡು ಯಾಕೆ ಅಂತ ಹೇಳಿಬಿಟ್ಟು. ಆಗ ತುಂಬಾ ಡ್ರೈ ಅನ್ನಿಸ್ತಾ ಇತ್ತು ಅವಳ ಫೇಸ್. ಹಾಗಾಗಿ ಇದನ್ನು ಮತ್ತೆ ಶುರು ಮಾಡಿದ್ದೆ. ಸೊ ಆವಾಗಲಿಂದ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಸಾಫ್ಟ್ ಇರುತ್ತೆ, ಏನು ಡ್ರೈ ಅಂತೇನು ಅನಿಸೋದಿಲ್ಲ. ಸೊ ಇದೇ ಯೂಸ್ ಮಾಡ್ತಿರೋದು. ನಮ್ಮಮ್ಮ ಯಾಕೆ ಇದು ಕಂಟಿನ್ಯೂ ಮಾಡ್ತಿದ್ರು ಗೊತ್ತಾ? ನನ್ನ ಸ್ಕಿನ್ನು ಬೇಬಿ ಥರ ಸಾಫ್ಟ್ ಇರಬೇಕು ಅಂತ. ಹೌದು, ಬೇಬಿ ಸಾಫ್ಟ್ ಇರಬೇಕು, ಡ್ರೈ ಆಗಬಾರ್ದು ಅಂತ. ನಾನು ಅಷ್ಟೇ ಫೇಸಿಗ ನೈಟ್ ರುಟೀನ್ ಮಾಡಿಕೊಂಡು ಲೋಷನ್ ಹಚ್ಕೊಂಡು, ಲೋಷನ್ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಳ್ಳಿ ಹಚ್ಕೊಳ್ಳೋದು ನಾನು. ಇಲ್ಲಾಂದರೆ ಇಷ್ಟು ಚುಟು ಅಂತಿರ್ತಿತ್ತು ಚಳಿಗಾಲದಲ್ಲಿ. ಈಗ ಆ ಥರ ಏನೂ ಇಲ್ಲ. ಬಟ್ ಸ್ವಲ್ಪ ಡ್ರೈ ಅನಿಸುತ್ತೆ ಸ್ಕಿನ್ನು. ಅಷ್ಟೊಂದು
ಫ್ರೆಶ್ ಅನ್ಸೋದಿಲ್ಲ. ಹಾಗಾಗಿ ನಾನು ಹಚ್ತೀನಿ. ಇಲ್ಲ ಅಂದರೆ ಒಂದೊಂದು ದಿನ ಸ್ಕಿಪ್ ಕೂಡ ಮಾಡಿಬಿಡ್ತೀನಿ. ಸಖತ್ ನಿದ್ದೆ ಬಂದಿದ್ರೆ ಸ್ಕಿಪ್ ಮಾಡ್ತೀನಿ, ಅಥವಾ ಬೆಳಿಗ್ಗೆ ಹೊತ್ತು ಟೈಮ್ ಇದ್ದರೆ ಸ್ನಾನ ಮಾಡಿದ ತಕ್ಷಣ ಹಚ್ತೀನಿ, ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಅಂಥೇಳಿ. ಸೊ ಇವಾಗ ಹಚ್ಕೊಂಡು ಮಲಗ್ತೀವಿ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮಧ್ಯಾಹ್ನದಿಂದ ರಾತ್ರಿ ತನಕ ನಮ್ಮ ರುಟೀನ್ ಹೀಗಿತ್ತು. ಸೊ ನಿಮಗೆ ಆದರೂ ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಕೂಡ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಆ್ಯಂಡ್ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಬಟ್ ನೋಡಿಬಿಟ್ಟು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ. ಓಕೆ ಸ್ನೇಹಿತರೆ, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್. ಬಾಯ್.